ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರ. ಹೌದು, ಸಂಖ್ಯೆಗಳು ವ್ಯಕ್ತಿಯ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ. ಬೆಳಗ್ಗೆಯಿಂದ ರಾತ್ರಿಯ ಮಲಗುವವರೆಗೂ ನಾವು ದಿನನಿತ್ಯದಲ್ಲಿ ಪ್ರಪಂಚದ ಹಲವು ಕೆಲಸ ಕಾರ್ಯಗಳಲ್ಲಿ ಸಂಖ್ಯೆಗಳನ್ನು ಅನುಸರಿಸಿ ಮುಂದುವರಿಯುವುದನ್ನು ನೋಡಿರುತ್ತೀವಿ. ಅದರಲ್ಲೂ ಕೆಲವು ಸಂಖ್ಯೆಗಳು ಮಿರಾಕಲ್ ಅಂದರೆ ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡುತ್ತೆ. ಹಾಗೂ ಏಂಜಲ್ ನಂಬರ್ಸ್ ಅಂತ ಕರೆಯುವಂತಹ ಕೆಲವು ಸಂಖ್ಯೆಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಅನೇಕ ರೀತಿಯ ಉಪಯೋಗಗಳನ್ನು ನಾವು ಕಾಣಬಹುದು. ಹೌದಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಅದ್ಭುತವಾದಂತಹ ಏಂಜಲ್ ನಂಬರ್ ಅಂದರೆ ಒಂದು ಸಂಖ್ಯೆಯ ಬಗ್ಗೆ ತಿಳಿಯೋಣ. ಅಷ್ಟೇ ಅಲ್ಲದೆ ಗುರುವಿನ ಅನುಗ್ರಹ, ದಯೆ ಇದ್ದರೆ ಯಾವುದೇ ರೀತಿಯ ಕಷ್ಟಗಳು ಸಹ ಕ್ಷಣದಲ್ಲಿ ಮರೆಯಾಗುತ್ತವೆ. ಆ ಗುರುವಿನ ಒಂದು ಅನುಗ್ರಹ ದೊರೆಯಬೇಕು ಅಂದ್ರೆ ನಾವು ಈ ಒಂದು ಚಿಕ್ಕ ಉಪಾಯವನ್ನು ಮಾಡಲೇಬೇಕು. ಆ ಉಪಾಯದ ಬಗ್ಗೆ ನಾವೊಂದು ವಿಡಿಯೋದಲ್ಲಿ ತಿಳಿಯೋಣ. ಸಂಖ್ಯೆ 24. ಈ ಒಂದು ಸಂಖ್ಯೆಯನ್ನು ಅದ್ಭುತ ಹಾಗೂ ಅದೃಷ್ಟದ ಸಂಖ್ಯೆ ಅಂತ ಹೇಳಲಾಗುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಂಖ್ಯೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಸಂಖ್ಯೆಯನ್ನು ಅಂಗೈನ ಹೆಬ್ಬೆರಳಿನ ಕೆಳಗೆ ಹಸಿರು ಬಣ್ಣದಲ್ಲಿ 24 24 ಎಂದು ಬರೆಯುವುದರಿಂದ ಹಣದ ಆಕರ್ಷಣೆಯಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ನಿಮಗೆ ನಿಮ್ಮ ಕೆಲಸದಲ್ಲಿ ಆಕಸ್ಮಿಕ ಧನಲಾಭ ಹಾಗೂ ಕುಟುಂಬದಲ್ಲಿ ನೆಮ್ಮದಿ, ನಿಮ್ಮ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವೇ ನೆರವೇರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಸಂಖ್ಯೆಯನ್ನು ನಿಮ್ಮ ಕೈಯಲ್ಲಿ ಬರೆಯೋದ್ರಿಂದ ನಿಮ್ಮ ಅದೃಷ್ಟ ಆರಂಭವಾಗುತ್ತದೆ. ಹೌದು ಸ್ನೇಹಿತರೆ, ಅತ್ಯಂತ ಅದ್ಭುತವಾಗಿ ಪ್ರಯೋಜನವನ್ನು ಹೊಂದಿರುವ ಈ ಒಂದು ಸಂಖ್ಯೆಯನ್ನು ನೀವು ಪ್ರತಿನಿತ್ಯ ಈ ಒಂದು ಕೈಯಲ್ಲಿ ಬರೆಯಬೇಕು. ಈ ಒಂದು 24ರಲ್ಲಿ ಸಂಖ್ಯೆ 6 ಇರುವುದರಿಂದ ಇದು ಲಕ್ಷ್ಮೀ ದೇವಿಯ ಪ್ರತೀಕವೆಂದು ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಇದರ ಮೇಲೆ ಒಂದು ಲಕ್ಷ್ಮೀ ದೇವಿಯ ಅನುಗ್ರಹವಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಸಂಖ್ಯೆಯು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಹಾಗೂ ಈ ಒಂದು ಜಾಗದಲ್ಲಿ ಅಂದರೆ ಅಂಗೈನ ಹೆಬ್ಬೆರಳಿನ ಕೆಳಗೆ ಇರುವಂತಹ ಜಾಗವು ಶುಕ್ರನ ಸ್ಥಾನವಾಗಿರುತ್ತದೆ. ಇದು ಹೆಚ್ಚು ಬಲಶಾಲಿಯಾಗಿರುತ್ತದೆ. ಹಾಗೂ ಈ ಒಂದು ಜಾಗ ಉಬ್ಬಿದರೆ ಅದು ಶುಕ್ರ ಬಲವಾಗಿದ್ದಾನೆ ಎಂದು ಸೂಚಿಸುತ್ತದೆ. ಹೌದು, ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಈ ಒಂದು ಜಾಗದಲ್ಲಿ ನಾವು ಅಂದರೆ ಶುಕ್ರನ ಸ್ಥಾನದಲ್ಲಿ ಅತ್ತರ್ ಅಥವಾ ಸುಗಂಧ ದ್ರವ್ಯ ಎಂದು ಹೇಳುವ ಒಂದು ವಸ್ತುವನ್ನು ಹಚ್ಚುವುದರಿಂದ ಆ ಶುಕ್ರನ ಸ್ಥಾನ ಬಲವಾಗುತ್ತದೆ. ಹೌದು, ಹಾಗೂ ಅಕಸ್ಮಾತ್ ಈ ಒಂದು ಸುಗಂಧ ದ್ರವ್ಯ ಇಲ್ಲವೆಂದರೆ ನಿಮ್ಮ ಮನೆಯಲ್ಲಿರುವ ಮೊಸರನ್ನು ಸಹ ಈ ಒಂದು ಅಂಗೈನ ಹೆಬ್ಬೆರಳಿನ ಕೆಳಗೆ ಮೊಸರನ್ನು ಹಚ್ಚುವುದರಿಂದ ಶುಕ್ರನ ಸ್ಥಾನ ಬಲವಾಗುತ್ತದೆ. ಹೌದು, ಶುಕ್ರನು ಈ ಒಂದು ಮೊಸರಿನಲ್ಲಿ ಹೆಚ್ಚು ಪರಿಣಾಮಕಾರಿಯಾದಂತಹ ಪ್ರಭಾವವನ್ನು ಬೀರುತ್ತಾನೆ. ಹಾಗೂ ಈ ಮೊಸರಿನಲ್ಲಿ ಶುಕ್ರನ ಸ್ಥಾನ ಬಲವಾಗಿರುತ್ತದೆ. ಹಾಗಾಗಿ ಮೊಸರನ್ನು ಪ್ರತಿನಿತ್ಯ ನೀವು ಒಬ್ಬ ವ್ಯಕ್ತಿಯು ಊಟಕ್ಕೆ ಸೇರಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಶುಕ್ರನ ಸ್ಥಾನ ಬಲವಾಗುತ್ತಾ ಹೋಗುತ್ತದೆ. ಅನಿರೀಕ್ಷಿತ ಧನ ಆಗಮನದ ಜೊತೆಗೆ ಅದೃಷ್ಟವು ಲಭಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಶುಕ್ರನ ಸ್ಥಾನ ಬಲಗೊಂಡು ಅದೃಷ್ಟದ ಜೊತೆಗೆ ಸಂಪತ್ತು ಸೆಳೆಯುತ್ತದೆ. ಆದರೆ ಮೊಸರು ತಿನ್ನುವಾಗ ಉಪ್ಪನ್ನು ಸೇರಿಸಬಾರದು ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೂ ಪ್ರತಿನಿತ್ಯ ನೀವು ಕೈಗೆ ಈ ಒಂದು ಸಂಖ್ಯೆಯನ್ನು ಬರೆಯೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳ ಜೊತೆಗೆ ನೆಮ್ಮದಿಯನ್ನು ಕಾಣಬಹುದು. ಎಲ್ಲ ರೀತಿಯ ಕಷ್ಟಗಳು, ನಿಮ್ಮ ಕೋರಿಕೆಗಳು, ನಿಮ್ಮ ಬೇಡಿಕೆಗಳು ಶೀಘ್ರದಲ್ಲಿಯೇ ನೆರವೇರುತ್ತದೆ. ಹೌದು, ಹಾಗೂ ಈ ಒಂದು ಸುಗಂಧ ದ್ರವ್ಯವನ್ನು ಹಚ್ಚುವುದರಿಂದ ನಿಮ್ಮ ಜೀವನದಲ್ಲಿ ಒಂದು ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತದೆ. ಈ ಒಂದು ಮೊಸರು ಅಥವಾ ಸುಗಂಧ ದ್ರವ್ಯವನ್ನು ಹಚ್ಚಿ ನಿಮಗೆ ಗೊತ್ತಿರುವ ಯಾವುದಾದರೂ ಲಕ್ಷ್ಮೀ ದೇವಿಯ ಮಂತ್ರವನ್ನು ಜಪಿಸಿದರೆ ಸಾಕು. ಈ ಒಂದು ಮಂತ್ರದಿಂದ ನೀವು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿಯ ಸಂಕಷ್ಟಗಳು, ಕಷ್ಟಗಳು, ಆರ್ಥಿಕ ಪರಿಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಯು ಅಸಾಧಾರಣವಾದ ಬದಲಾವಣೆಯೊಂದಿಗೆ, ಯಶಸ್ಸಿನೊಂದಿಗೆ ಜೀವನದಲ್ಲಿ ಇರುವ ಎಲ್ಲ ಕಷ್ಟಗಳು ಮಾಯವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅದ್ಭುತವಾದಂತಹ ಕೆಲಸವನ್ನು ಮಾಡುವ ಈ ಒಂದು ಸಂಖ್ಯೆ ನಿಜಕ್ಕೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲದು. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಹಲವು ರೀತಿಯ ಸಂಕಷ್ಟಗಳು ಎದುರಾಗುತ್ತದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗುರುವಿನ ಅನುಗ್ರಹ ಅಥವಾ ಗುರುಗ್ರಹದ ಪ್ರಭಾವವಿದ್ದರೆ, ಅನುಗ್ರಹವಿದ್ದರೆ ಆ ವ್ಯಕ್ತಿಯು ಜೀವನದಲ್ಲಿ ಉನ್ನತ ಸ್ಥಾನವನ್ನು, ಯಶಸ್ಸನ್ನು, ನೆಮ್ಮದಿಯನ್ನು ಕಾಣುತ್ತಾನೆ ಎಂದು ಹೇಳಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಗುರುವಿನ ಅನುಗ್ರಹವಿದ್ದರೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಇರುವ 100 ದೋಷಗಳು ಕೂಡ ಕಣ್ಮರೆಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಆ ಒಂದು ದೋಷದಿಂದ ಮುಕ್ತನಾಗಿ ವ್ಯಕ್ತಿಯು ಉತ್ತಮವಾದ ಜೀವನವನ್ನು ನಡೆಸಲು ಹಾಗೂ ತನ್ನ ಗುರಿ ಯಶಸ್ಸನ್ನು ಮುಟ್ಟಲು, ಕೀರ್ತಿಯನ್ನು ಹೊಂದಲು ಗುರುವಿನ ಅನುಗ್ರಹವಿರಲೇಬೇಕು. ಹೌದು, ಗುರು ಗ್ರಹವು ಮಕ್ಕಳು, ಸಂಪತ್ತು, ಹಣ ಅಷ್ಟೇ ಅಲ್ಲದೆ ಅದೃಷ್ಟವನ್ನು ಸೂಚಿಸುವ ಒಂದು ಗ್ರಹವೆಂದು ಹೇಳಲಾಗುತ್ತದೆ. ಗುರುಗ್ರಹವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದೃಷ್ಟದ ಗ್ರಹವೆಂದು ಹೇಳಲಾಗುತ್ತದೆ. ಇದು ಮಂಗಳಕರವಾದಂತಹ ಗ್ರಹ.
ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಮದುವೆ, ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂದರೆ ಈ ಒಂದು ಗುರುವಿನ ದಯೆ ಇರಲೇಬೇಕು. ಈ ಒಂದು ಗುರುಗ್ರಹವು ಹಳದಿ ಬಣ್ಣಕ್ಕೆ ಸಂಬಂಧಿಸಿದೆ. ಅಂದರೆ ಅರಿಶಿಣ ಅಥವಾ ಹಳದಿ ವಸ್ತುಗಳು ಬಳಸುವುದರಿಂದ ಈ ಒಂದು ಗುರುವಿನ ಅನುಗ್ರಹ ದೊರೆಯುವುದರ ಜೊತೆಗೆ ಮನೆಯಲ್ಲಿ ಧನಾತ್ಮಕ ವಾತಾವರಣ ಹಾಗೂ ವ್ಯಕ್ತಿಯಲ್ಲಿ ಒಂದು ಪಾಸಿಟಿವ್ ವಾತಾವರಣ, ಚಿಂತನೆಗಳು ಆರಂಭವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಪ್ರತಿನಿತ್ಯ ಹಳದಿ ಹೂವುಗಳು, ಹಳದಿ ಬಟ್ಟೆಗಳನ್ನು ಅಥವಾ ಇತರ ಹಳದಿ ವಸ್ತುಗಳನ್ನು ಬಳಸುವುದರಿಂದ ವ್ಯಕ್ತಿಯು ಗುರುವಿನ ಅನುಗ್ರಹದಿಂದ ಸಂತೋಷ, ಗೌರವ ಮತ್ತು ಖ್ಯಾತಿಯನ್ನು ಹೊಂದಬಹುದು ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಉಜ್ವಲ ಮತ್ತು ಲಾಭದಾಯಕ ಗ್ರಹವಾಗಿರುವ ಈ ಗುರುಗ್ರಹವನ್ನು ಅನುಗ್ರಹ ಪಡೆಯಬೇಕು ಎಂದರೆ ನಾವು ಈ ಅರಿಶಿಣ ಅಥವಾ ಹಳದಿಯ ಉಪಾಯವನ್ನು ಖಂಡಿತವಾಗಿ ಮಾಡಲೇಬೇಕು. ಅತ್ಯಂತ ಪರಿಣಾಮಕಾರಿಯಾಗಿ ಉಪಯೋಗವಾಗುವ ಈ ಒಂದು ಉಪಾಯವನ್ನು ಮಾಡುವುದರಿಂದ ಎಲ್ಲ ಕಷ್ಟಗಳು ಕ್ಷಣದಲ್ಲಿ ಮಾಯವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಎಲ್ಲರ ಮನೆಯಲ್ಲಿರುವ ಶುಭ ಸೂಚಕವಾಗಿರುವ ಈ ಅರಿಶಿಣದ ಪುಡಿಯನ್ನು ನಿಮ್ಮ ಮನೆಯ 4 ದಿಕ್ಕಿನ ಮೂಲೆಯಲ್ಲಿ ಸ್ವಲ್ಪ ಸಿಂಪಡಿಸಬೇಕು. ಇದರಿಂದ ಗುರುವಿನ ದಯೆ, ಅನುಗ್ರಹ ದೊರೆಯುತ್ತದೆ. ಹಾಗೂ ಈ ಒಂದು ಅರಿಶಿಣವನ್ನು ನಿಮ್ಮ ದೇಹದ 3 ಭಾಗದಲ್ಲಿ ಹಚ್ಚಬೇಕು. ಇದರಿಂದ ನಿಮ್ಮ ಮೇಲೆ ಆ ಗುರುವಿನ ಅನುಗ್ರಹ ದೊರೆಯುವುದರ ಜೊತೆಗೆ ನಿಮಗೆ ಕೀರ್ತಿ, ಯಶಸ್ಸು ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಇದನ್ನು ಪ್ರತಿ ಗುರುವಾರ 7 ಗುರುವಾರಗಳ ಕಾಲ ಹಚ್ಚಬೇಕಾಗುತ್ತದೆ. ವ್ಯಕ್ತಿಗೆ ಯಾವುದೇ ಸಮಸ್ಯೆ ಇದ್ದರೆ ಆ ಒಂದು ಸಮಸ್ಯೆಯಿಂದ ಪಾರಾಗಲು ಈ ಒಂದು ಪರಿಹಾರ ಅತ್ಯಂತ ಉಪಯೋಗಕ್ಕೆ ಬರುತ್ತದೆ. ಹೌದು, ಆದರೆ 7 ಗುರುವಾರಗಳು ನಿರಂತರವಾಗಿ ಈ ಒಂದು ಅರಿಶಿಣದ ಉಪಾಯವನ್ನು ಮಾಡಬೇಕು. ಆದರೆ ಮಧ್ಯೆ 1 ಗುರುವಾರ ಬಿಟ್ಟರೂ ಮತ್ತೆ ಹೊಸದಾಗಿ ಆರಂಭ ಮಾಡಬೇಕು. ಇದರಿಂದ ಶೀಘ್ರವಾಗಿ ನಿಮ್ಮ ಬಯಕೆ ಈಡೇರುವುದು. ಹಾಗೂ ಈ ಒಂದು ಅರಿಶಿಣವನ್ನು ನಾವು ದೇಹದ 3 ಭಾಗದಲ್ಲಿ ಹಚ್ಚಬೇಕು. ಮೊದಲು ಹಣೆಗೆ ಹಚ್ಚಬೇಕು, ನಂತರ ಗಂಟಲು, ನಂತರ 2 ಕೈಗಳ ಮೊಣಕೈಗೆ ಹಚ್ಚಬೇಕು. ಈ ಒಂದು ಜಾಗದಲ್ಲಿ ಹಚ್ಚುವುದರಿಂದ ಗುರುವಿನ ಅನುಗ್ರಹ ಅತ್ಯಂತ ಶೀಘ್ರವಾಗಿ ದೊರೆಯುತ್ತದೆ. ಯಾವುದೇ ವ್ಯಕ್ತಿ ಗುರುಗ್ರಹದ ದೋಷದಿಂದ ಬಳಲುತ್ತಿದ್ದರೂ ಕೂಡ ಆ ಎಲ್ಲ ದೋಷಗಳಿಂದ ಮುಕ್ತನಾಗಿ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಹಾಗೂ ಕೀರ್ತಿ, ಅಷ್ಟೇ ಅಲ್ಲದೆ ಅದೃಷ್ಟದಿಂದ ಆ ವ್ಯಕ್ತಿಯು ಸಾಮಾಜಿಕವಾಗಿ ಮನ್ನಣೆ ಗಳಿಸುತ್ತಾನೆ, ಕೀರ್ತಿಯನ್ನು ಗಳಿಸುತ್ತಾನೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.